ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಲವೇ ಕ್ಷಣಗಳಲ್ಲಿ ತುಮಕೂರಿಗೆ ಹೊರಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಬಿಕಾಸ್ ನೊಣವಿನ ಕೆರೆ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿಯನ್ನ ನೀಡ್ತಾರೆ. ಹೇಳಿ ಕೇಳಿ ಅಜ್ಜಯ್ಯ ಹೇಳದಂತೆ ಯಾವುದೇ ವಿಚಾರ ಆಗಿರ್ಬೋದು, ಅವರ ಪೊಲಿಟಿಕಲ್ ಬೆಳವಣಿಗೆಯ ವಿಚಾರವಾಗಿ ಬಹಳಷ್ಟು ನಂಬಿಕೆ ಇದೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಯಾಕಂತಂದ್ರೆ ಈ ದೇವರು, ದೇವಸ್ಥಾನ, ವ್ರತ ಈ ಥರದ್ದೆಲ್ಲ ಹೇಳಿ ಕೇಳಿ ಬಹಳಷ್ಟು ಅದನ್ನು ನಂಬ್ತಾರೆ. ಅನೇಕ ಸಂದರ್ಭಗಳಲ್ಲೂ ಕೂಡ ನಾವು ಗಮನಿಸಿದ್ದೀವಿ. ಸೊ ಹಾಗಾಗಿ ದೈವ ಭಕ್ತಿ ಜಾಸ್ತಿ ಇದೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಸೊ ಒಂದು ಕಡೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾ ಇದ್ದಂತೆಯೇ ಕೆಲವೇ ಕ್ಷಣಗಳಲ್ಲಿ ಈಗ ತುಮಕೂರಿಗೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ತಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅಥವಾ ಎಲ್ಲಿಗಾದರೂ ಹೋಗಬೇಕಾದ್ರೆ ಮೊದಲಿಗೆ ದೇವರ ಒಂದು ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿಯಾಗಿ ಅಜ್ಜಯ್ಯ ಆಶೀರ್ವಾದವನ್ನು ಪಡೆಯೋದಕ್ಕೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಒಳಿತಾಗಲಿದೆ ಅಂತ ಅಜ್ಜಯ್ಯ ಭವಿಷ್ಯವನ್ನು ಕೂಡ ನುಡಿದಿದ್ರು. ಮಾಧ್ಯಮದವರು ಬಂದಿದ್ದೀರಾ, ಭಾಳ ಸಂತೋಷ. ಎಲ್ಲರ ಸಂಕಲ್ಪದ ಮೇರೆಗೆ ಶ್ರೀಮಠದ ಆಶೀರ್ವಾದ ಅವರಿಗಿದೆ. ಸಮಯದ ಅವಕಾಶ ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ತಾರೆ. ತದನಂತರ ಶ್ರೀಮಠದ ಆಶೀರ್ವಾದ ಅವ್ರಿಗಿರ್ತೈತಿ. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ರಾಜ, ಪ್ರತ್ಯಕ್ಷ ದೇವತಾ. ಆ ರಾಜ್ಯ ಒಂದು ಆಳ್ತಕ್ಕಂಥ ಹಿಂದಿನ ಕಾಲದಲ್ಲಿ ರಾಜ ಭಾಳ ಸೌಹಾರ್ದತೆಯಿಂದ ರೈತರನ್ನು, ರಾಜಕೀಯ ಮುತ್ಸದ್ದಿಗಳನ್ನು, ವ್ಯಾವಹಾರಿಕವಾಗಿರ್ತಕ್ಕಂಥ ಸೈನಿಕರಿಗೆ ಎಲ್ಲ ಸೌಹೃದಯದಿಂದ ಏನು ಸೇವೆ ಮಾಡ್ತಿದ್ರು, ಮುಂದೆ ಆ ಶಕ್ತಿ ಸಾಮರ್ಥ್ಯ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಶ್ರೀಮಠದ ಧರ್ಮದ ಧ್ವಜವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ನಾವು ದಯಪಾಲಿಸೋರು ಇದ್ದೀವಿ. ಆ ಸಮಯದ ಅವಕಾಶ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಸಮಾಜದ ಸೇವಕರಾಗಿ ಅವರು ಭಾಳ ಬದುಕು ಬಂಗಾರವಾಗಲಿ ಅಂತ ಹರಿಸ್ತಾ ಇದ್ದೀವಿ. ಎರಡು ಮಾತಿಗೆ ವಿರಾಮ ಕೊಡುತ್ತೇವೆ. ಶುಭಂಭಯ. ಅದು ಸಮಯದ ಅವಕಾಶ ನಾವು ಹೇಳೋಕ್ಕಾಗಂಗಿಲ್ಲ. ಅಲ್ಲಿರ್ತಕ್ಕಂಥ ಅವರವರ ವ್ಯವಹಾರದಲ್ಲಿರ್ತಕ್ಕಂಥ ಅವರವರ ಮನಸ್ಸಿನ ನೆಮ್ಮದಿಯನ್ನು ತಂದುಕೊಂಡಾದ್ಮೇಲಿಂದ ನಿಮಗೆ ಅದಕ್ಕೆ ಹೇಳಿದ್ದು ನಾನು, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದೀವಲ್ಲೇ ನಾನು ಕೇಳ್ರಿ ಅಂತ ಹೇಳ್ತಾ ಇದ್ದೀನಿ. ನೀವು ಶುಭಗಳಿಗೆ ಅಂದರೆ ಜನ ದಿನ ನಾವು ಹೇಳೋಕ್ಕಾಗಂಗಿಲ್ಲ. ಈಗ ಏನಾಗೈತಿ ಅಂದರೆ ಛತ್ರ ಸಿಕ್ಕಾಗ ಮದುವೆ ಆಗು, ಡಾಕ್ಟ್ರ್ ಸಿಕ್ಕಾಗ ಡೆಲಿವರಿ ಮಾಡಿಸ್ಕೊ ಅಂತಾರೆ. ಆ ಪರಿಸ್ಥಿತಿ ಬಂದಾಗ ಮನುಷ್ಯನ ಮನುಕೂಲ ಸ್ಥಿರವಿಲ್ಲ. ಮನುಷ್ಯನ ಬುದ್ಧಿ ಸ್ಥಿರ ಇದ್ದರೆ ಅದಕ್ಕೆನ್ನೂ ಹೇಳ್ಬೋದು. ಶಾಸ್ತ್ರ ಮತ್ತು ಶಸ್ತ್ರ ನಿಕಟವಾದ ಸಂಬಂಧ ಐತಿ. ಶಾಸ್ತ್ರ ಅನ್ನೋದು ಜನ್ಮಾಂತರಿಯ ಪ್ರಾರಬ್ಧ ದೋಷ ಕಳಿತಕ್ಕಂಥದ್ದು. ಶಸ್ತ್ರ ಅನ್ನೋದು ಹೊಡೆದಾಡು, ಕಡ್ದಾಡು, ಬಡದಾಡು ಅಂತಕ್ಕಂಥದ್ದು ಇರ್ತತಿ. ಶಾಸ್ತ್ರ ಸಮ್ಮತ ಪರಿಪೂರ್ಣವಾಗಿರ್ತಕ್ಕಂಥ ಶ್ರೀಮಠದ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಧರ್ಮದ ಧ್ವಜವನ್ನು ಅವ್ರ ಕೈಯಾಗ ಕೊಟ್ಟಿದ್ದೀವಿ. ಆ ಒಂದು ಕ್ಷೇತ್ರದಲ್ಲಿ ಅವನು ಸಾಧಕನಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು ಆಗಲಿ ಅಂತ ಹರಿಸ್ತಾ ಇದ್ದೀವಿ. ಆ ಸಮಯ ನಾವು ನೀವು ಕಾದು ನೋಡೋಣ. ಸಮಯ ತಕ್ಕಂತೆ ನಿಮ್ಮ ಸೇವೆ ಎಲ್ಲ ಪ್ರತಿನಿಧಿಗಳೊಳಗಡೆ ದೊರಕಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಶಿವಂಭಯ. 2 ವರ್ಷ ಅವ್ರಿಗೆ ಒಳ್ಳೆ ಕಾಲ ಇರುತ್ತೆ. ಏನಂತಾರೆ, ಮಾಡಿದ್ದಕ್ಕೆ ಮನವೇ ಸಾಕ್ಷಿ, ತೋಡಿದ್ದಕ್ಕೆ ಜಲವೇ ಸಾಕ್ಷಿ ಅಂತಾರೆ. ಹೌದಾ? ಸ್ಥಾನಮಾನ ಕುತ್ಕೊಂಡ ಮೇಲೆ ಏನು ಹೇಳಿದ್ದೀವಿ ನಾವು? ರಾಜ, ಪ್ರತ್ಯಕ್ಷ ದೇವತಾ. ಅವನಿಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಒಂದು ಧ್ವಜವನ್ನು ಕೊಟ್ಟಿದ್ದೀವಿ. ಮನುಕುಲಕ್ಕೆ ಒಳ್ಳೆತನ ಮಾಡುವಂಥ ಸದ್ಬುದ್ಧಿಯನ್ನು ಶ್ರೀಮಠದ ಆಶೀರ್ವಾದ ಅವ್ರಿಗೆ ದಯಪಾಲಿಸಿದ್ದೀವಿ. 2 ವರ್ಷ ಆಗ್ಬೋದು, 10 ವರ್ಷವಾಗ್ಬೋದು, ಜಯಶೀಲರಾಗಲಿ ಅಂತ ಆಶೀರ್ವಾದ ಮಾಡ್ತೀವಿ. ಪುನಃ ಇಟೀಟ ಮಾಡುವಂತ ಹೇಳೋಕ್ಕಾಗಂಗಿಲ್ಲ. ಯಾವತ್ತು ಗುರು ಆಶೀರ್ವಾದ ಏನಂತಾರೆ, ಆಯುಷ್ಯ, ಆರೋಗ್ಯ, ಸಂಪತ್ತು ದೊರಕಲಿ ಅಂತ ಆಶೀರ್ವಾದ ಮಾಡ್ತೀವಿ. ಅವನು ಬದುಕಿರುವವರೆಗೂ ಮಾನವ ಧರ್ಮದ ಧ್ವಜ ಹಿಡೀಲಿ, ಮನುಕುಲಕ್ಕೆಲ್ಲ ಒಳ್ಳೆಯದನ್ನು ಸಾಧಿಸಲಿ ಅಂತಕ್ಕಂಥ ಆಶೀರ್ವಾದ ಶ್ರೀಮಠದಿಂದ ನಾವು ಮಾಡಿದ್ದೀವಿ. ಮುಂದೆ ಅವರಿಗೆ ಒಳಿತಾಗಲಿ. ಅದು ಇನ್ನೂ ಗೊತ್ತಿಲ್ಲ, ಏನು ಸೂಚನೆ ಕೊಟ್ಟಿಲ್ಲ. ಅಲ್ಲಿ ಅವರವರ ವ್ಯವಹಾರ ಪರಿಪೂರ್ಣ ಆದಮೇಲಿಂದ ಅವರು ಇಷ್ಟ ಅರ್ಥದಂತೆ
ಬರ್ತಾರ ಶ್ರೀಮಠದ ಆಶೀರ್ವಾದ ಪಡಿತಾರೆ. ಇದೇನು ಅವ್ರ ಪರವಾಗಿ ಪೂಜೆ ಏನಾದ್ರು ಮಾಡೋದಿಲ್ಲ? ಯಥಾ ಪ್ರಕಾರ ನಾವು ಮಾಡ್ತಕ್ಕಂಥ ಧರ್ಮ ಐತದು. ಈಗ ನೀನು ಬರ್ತೀಯ, ನಿನಗೂ ಮಾಡಬೇಕು, ಅವ್ರಿಗೂ ಮಾಡಬೇಕು. ಸರ್ವೇ ಜನ ಸುಖಿನೋ ಭವಂತು. ನಮ್ಮಲ್ಲಿ ಜಾತಿ ಮತ ಭಿನ್ನ ಅಭಿಪ್ರಾಯ ನಮ್ಮ ಶ್ರೀಮಠದಲ್ಲಿ ಇಲ್ಲ. ಎಲ್ಲರೂ ಯಾರೇ ಬಂದ್ರೂ ತಥಾಸ್ತು. ಒಳ್ಳೆಯದನ್ನು ನಾವು ಸಂಕಲ್ಪ ಮಾಡಿದ್ದೀವಿ. ಅವರವರು ಇಷ್ಟದಂತೆ ಅವ್ರು ಬಂದಿರ್ತಾರೆ. ಯದ್ಭಾವಂ ತದ್ಭವತಿ. ಹೌದನಪ್ಪ. ಮನುಷ್ಯನ ಇಷ್ಟಾರ್ಥ ಪಡೆದು ಬರ್ತಾನೆ, ಅವರ ಮನುಷ್ಯನ ಇಚ್ಛೆಯಂತನ ಶ್ರೀಮಠದ ಆಶೀರ್ವಾದ ದಯಪಾಲಿಸ್ತಾ ಇರ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ